ಈ ಥರ ವಾರ ಆಗುತ್ತೆ, ಫ್ಲೈಟ್ ಆಗುತ್ತೆ. ಈ 4 ಗ್ರಹಗಳು ಒಟ್ಟಿಗೆ ಸೇರೋದಕ್ಕಿಂತ ಹೆಚ್ಚಾಗಿ ನೀವು ಗ್ರಹಗಳೇನೇನು ನೋಡಿ ಏನು ಹೇಳಿದ, ಗ್ರಹಗಳಿಗೆ ಬೇರೆ ಥರ ಸಬ್ಜೆಕ್ಟ್ ಹೇಳಿದ್ರು ಇಂಥ ರಾಶಿ ಅಂತ. ಈ ನ್ಯೂಮರಾಲಜಿಲಿ ಇಂಥ ಡೇಟ್ ಆಗುತ್ತೆ ಅಂದರೆ ಅಂಥ ಡೇಟ್ ಇವಾಗ ನಿನ್ನೆ 28 ಆಯಿತು, ಇವತ್ತು 1ನೇ ತಾರೀಕು. ಇದು ಹತ್ತಿ ಹುರಿತಾ ಇದೆ ದಗದಗನೆ. ಇವತ್ತು ಇಂಡಿಯಾ ಮತ್ತು ಸೌತ್ ಆಫ್ರಿಕಾ ಫೈನಲ್ ಮ್ಯಾಚ್ ಇದೆ, 6-7 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಮೋಸ್ಟ್ಲಿ ಯಾರು ಗೆಲ್ತಾರೋ ಅವ್ರು ಒಳಗೆ ಹೋಗ್ತಾರೆ, ಆಚೆ ಹೋಗ್ತಾರೆ. ಇದು ಹೇಗೆ ಮೇಡಮ್? ಈ ಕುತೂಹಲದ ಮ್ಯಾಚ್ ಕೂಡ ಇದು 1ನೇ ತಾರೀಕಿನೇ ಬಂದಿತ್ತು, ಇವತ್ತು ಭಾನುವಾರನೇ ಬಂದಿತ್ತು, ಅದು ಕೂಡ ರವಿವಾರನೇ ಆಗಿದೆ. ಸಾಕಷ್ಟು ಕಡೆ ಬಾಂಬನ್ನ ಹಾಕಿ ಸಾವು ನೋವನ್ನು ಆಗ್ತಿದೆ. ಇದನ್ನು ಇಂಥ ಡೇಟೇ ಆಗುತ್ತೆ ಅಂತ ಪ್ರೆಡಿಕ್ಷನ್ ಮಾಡಿರಲ್ಲ. ಇದು ಯಾವ ಥರ ಮಿತವ್ರೆ ಪ್ರೆಡಿಕ್ಷನ್ ಮಾಡಿದ್ರು ನೋಡಿ? ಗ್ರಹಗಳು ಇಲ್ಲ ಅಂದರೆ ಡೇಟ್, ನ್ಯೂಮರಾಲಜಿ ಪ್ರಕಾರ ಆಲ್ರೆಡಿ ಡೇಟ್ ಹೇಳಿದ್ವಿ. ಈ ವರ್ಷದ 8 ಡೇಂಜರ್ ನಂಬರು, ಮತ್ತು ಕಲರ್ ಕೂಡ ಪ್ರಿಡಿಕ್ಷನ್ ಕೊಟ್ಟಿದ್ವಿ. ಈ ವರ್ಷದ 1, 8 ಮತ್ತು ಈ 1, 8 ಪಕ್ಕ ಎಲ್ಲಿ ಬರುತ್ತೆ ಆ ಡೇಟ್ಗಳಲ್ಲಾಗಿರ್ಬೋದು. 8 ಅನ್ನೋ ಡೇಟ್ ಎಲ್ಲೆಲ್ಲಿ ಬರುತ್ತೆ ಆ ಡೇಟ್ಗಳಲ್ಲಿ ತುಂಬ ಅನಾಹುತಗಳು. ಮೈಸೂರಿಂದ ಮಂಜುನಾಥ್ ಅವ್ರು ಬಂದಿದ್ದಾರೆ. ಮತ್ತು ನೀವು ಬ್ಲ್ಯಾಕ್ ಕಲರ್ ಬಟ್ಟೆನೇ ಹೇಳ್ತಾ ಇದ್ರು. ಅತಿ ಹೆಚ್ಚು ಬೇರೆ ದೇಶದೆಲ್ಲ ಬ್ಲ್ಯಾಕ್ ಕಲರ್ ಬಟ್ಟೆನ ಅತಿ ಹೆಚ್ಚು ಯೂಸ್ ಮಾಡ್ತಾ ಇದ್ದಾರೆ. ಇವಾಗ ಅದೇ ದೇಶದ ಮೇಲೆ ಬಾಂಬ್ಗಳು ಆಗ್ತಾಯಿದ್ದಾರೆ. ಇದನ್ನು ಹೇಗೆ ಬ್ಲ್ಯಾಕು ಅಂದರೆ ಕಬ್ಬಣನೇ ಬಾಂಬ್ ಅಂತ ಹೇಳುತ್ತೆ, ಕಬ್ಬಣನೂ ಬ್ಲ್ಯಾಕು ಅಂದರೆ ಬಾಂಬು, ಬಟ್ಟೆನೂ ಬ್ಲ್ಯಾಕು, ಎರಡೂ ಕೂಡ ಮ್ಯಾಚ್ ಆಗುತ್ತಲ್ಲ. ಯಾವ ಥರ ಇದನ್ನು ಡಿಸ್ಕಷನ್ ಮಾಡಿದ್ರಿ? ಈ ಗ್ರಹಣನ ಇಲ್ಲ ನಿಮ್ಮ ಹೊಸ ವರ್ಷದ ನ್ಯೂಮರಾಲಜಿ ಲೆಕ್ಕನ? ಇಲ್ಲ, ಇದು ಗ್ರಹಣ ಅಂತಲ್ಲ, ಹೊಸ ವರ್ಷದ ಒಂದು ನ್ಯೂಮರಾಲಜಿ ಪ್ರಕಾರ. ಈ ಗ್ರಹಣ ತಿಂಗಳ ಬರ್ತಾ ಇರುತ್ತೆ. ಹೌದು, ಗ್ರಹಣ ತಿಂಗಳ ಬರ್ತಾ ಇರುತ್ತೆ. ಮತ್ತೆ ಗ್ರಹಣ ಬಂದಾಗ ಅದ್ರ ಎಫೆಕ್ಟ್ ಎಲ್ಲೋ ಒಂದ್ ಕಡೆ 1 ತಿಂಗಳಿರುತ್ತೆ, ಕೆಲವೊಂದ್ಸತಿ 3 ತಿಂಗಳಿರುತ್ತೆ. ಅದಕ್ಕಿಂತ ಮುಂಚೆ ಮಂಜುನಾಥ್ ಅವರು ಮೈಸೂರಿಂದ ಮಾತಾಡ್ತೀರಾ. ಮಂಜುನಾಥ್ ಯಾವ ಊರಿಂದ ಮಾತಾಡ್ತಿದ್ದೀರಾ? ಮೈಸೂರೇನಾ? ಗುರುಜಿ ನಮಸ್ತೆ. ಗುರುಜಿ ನಮಸ್ಕಾರ, ಹೇಗಿದ್ರಿ? ಯಾರ ಬಗ್ಗೆ ಕೇಳ್ತೀರಾ? ನನ್ನ ಮಗನ ಬಗ್ಗೆ ಕೇಳಬೇಕು ಗುರುಜಿ. ಸೂಪರ್ ಹೇಳಿ ಮಂಜುನಾಥ್. ಮಗನ ಡೇಟ್ ಆಫ್ ಬರ್ತು? ಮಗನ ಡೇಟ್ ಆಫ್ ಬರ್ತ್ ಆಗಸ್ಟ್ 8/9 2003. ಟೈಮಿಂಗ್ಸ್ 8-9 ಆಗಸ್ಟ್ ಅಂದ್ರು. 9ನೇ ತಿಂಗಳ 8ನೇ ತಿಂಗಳ? ಎಷ್ಟನೇ ತಿಂಗಳಪ್ಪ? ಆಗ 8ನೇ ತಿಂಗಳು ಗುರುಡೆ. ಡೇಟ್ 9. ಉಲ್ಟಾ ಹೇಳಿದ್ರೆ ನೀವು. 9ನೇ ತಾರೀಕು 8ನೇ ತಿಂಗಳು 2003. 2003 ಗುರುಡೆ. ಟೈಮಿಂಗ್ಸ್ ಏನು? ಟೈಮಿಂಗ್ಸ್ ಬೆಳಿಗ್ಗೆ ಒಂದು 8-9 ಗಂಟೆ ಮೇಡಮ್. 4 ಬಾರಿಸ್ಬೇಕು ನಿಮಗೆ. ನಿಮ್ಮ ಮಗುದು ಯಾರ್ದು ಮಗು? ನನ್ನ ಮಗನೇ. 4 ಬಾರಿಸ್ಬೇಕು. ಮಗು ಹುಟ್ಟಿ ಟೈಮ್ ನೆನಪಿರಲ್ವೇನ್ರಿ? 5 ನಿಮಿಷ ಹೆಚ್ಚು ಕಮ್ಮಿ ನವಾಂಶ ಚೇಂಜ್ ಆಗುತ್ತೆ. ಫಸ್ಟ್ ಬರ್ದಿಟ್ಟು ಕೇಳಿ. ಕರೆಕ್ಟ್ 9 ಗಂಟೆನಾ? AM? ಓಕೆ. ಏನಿಟ್ಟಿರ ಮಗನಿಗೆ ಹೆಸರು? ಸಂಜಯ್. ಆಗ್ಲಂತ ಹೇಳೋದಲ್ವಾ? ಯಾಕ್ರಿ ಸಂಜಯ್ ಅಂತ ಇಟ್ಟಿರ? ಈ ಸಂಜಯ್ ದತ್ ಇವರೆಲ್ಲರೂ ಕೂಡ ಪ್ರಾಬ್ಲಮ್ಸ್ಗೆ ಯಾಕೆಂದ್ರೆ ರೀ, ಈ ಸಂಜಯ್ ದತ್ತು, ಸಂಜಯ್ ಇವೆಲ್ಲ ನೇಮ್ಗಳೆಲ್ಲ ಏನು ಹೇಳಿ? ಅರ್ಥ ಆಯ್ತಾ? ಯಾರ ಹತ್ರ ದುಡ್ಡು ಕೊಟ್ಟು ಇಷ್ಟ ಬಂದುಬಿಟ್ಟಿರ ಅನ್ಸುತ್ತೆ. ಇಲ್ಲ ಗುರುಗಳ, ನಮ್ಮ ಮಿಸಸ್ ಆಸೆ ಇತ್ತು. ಈಗ ನಮ್ಮ ಮಿಸಸ್ ಇಲ್ಲ ಗುರುಗಳ. ಮಗನ ಬಗ್ಗೆ ತುಂಬಾ ಕನಸು ಕಟ್ಟಿದ್ರು. ತೀರ್ಕೊಬಿಟ್ರು 2 ವರ್ಷ ಆಯ್ತು. ಅದಕ್ಕೇನೆ ನೇಮ್ ಇಟ್ಟಿದ್ದು ಸರಿಲ್ಲ ಅಂತ ಹೇಳಿದ್ನಲ್ಲ ಅವಾಗ್ಲೇನೆ. ಆಮೇಲೆ ಈ ವರ್ಷ ಮೀತಾ ಮೇಡಮ್ ಅವರಾಗಲಿ ನಾವಾಗಲಿ 8ನೇ ತಾರೀಕು ಸರಿಯಿಲ್ಲ, 1 ಸರಿಯಿಲ್ಲ ಅಂತ ಹೇಳ್ತೀವಿ. ಇವತ್ತು ಕೂಡ 8ನೇ ತಾರೀಕು 26ನೇ ಇವತ್ತು 1ನೇ ತಾರೀಕು. ನಿನ್ನೆ 28 ಬಾಂಬೆಲ್ಲ ಹಾಕಿದ್ರು. ಇದೆಲ್ಲ ಏನು ಅನ್ನಿಸ್ತೈತೆ? ಅದೇ ಗುರುಳೆ, ಅದೊಂದು ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಗುರುಳೆ. ಯಾಕೆ ಏನು ಹೇಳ್ಬೇಕು ಅಂತ ಗೊತ್ತಿಲ್ಲ. ಹೇಳಿ ಸರ್, ಜನಕ್ಕೆ ಅರ್ಥ ಆಗಲಿ, ಸತ್ಯಕ್ಕೆ ಬೆಲೆ ಇರಲಿ. ಏನು ಹೇಳಿ? ಇವತ್ತು ಯಾವ ವರ್ಲ್ಡಲ್ಲಿ ಡೇಟ್ಗಳನ್ನ ಅನೌನ್ಸ್ಮೆಂಟ್ ಮಾಡಿರಲ್ಲ. ಮೀತಾ ಕ್ರಿಸ್ಟಲ್ ಅವರು ಇನ್ಸ್ಟಾಗ್ರಾಮಲ್ಲಿ ಐಡಿ ಮಾಡಿದ್ದು, ನಾವು ಮಾಡಿದ್ದು, ಅವರು ಕೂಡ ಬಲವಂತವಾಗಿ ಹೇಳಿದ್ದು. ಇದೆಲ್ಲ ನಿಜ ಆಗೈತೆ. ನಮ್ದು RMAX ನೋಡ್ತಾ ಇರ್ತೀನಿ, ಮೇಡಮ್ ಅವ್ರದ್ದು ನಿಮ್ದು ನಾನು ನೋಡ್ತಾ ಇರ್ತೀನಿ. ಸರಿ, ಮಗನ ಬಗ್ಗೆ ಹೇಳ್ತಾ ಇದ್ದಾರೆ, ತಾಯಿ ಇಲ್ಲ ಅಂತ ನೀವು ಹೇಳ್ತಾ ಇದ್ದೀರಾ. ಮಗ ಇವಾಗ ಏನು ಓದ್ತಾ ಇದ್ದಾರೆ? ಈಗ M.Pharm ಮಾಡ್ತಾ ಇದ್ದೇನೆ. ಓಕೆ, ಹೇಳಿ ಮೇಡಮ್ ಅವ್ರ ಜಾತಕನ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್, ನಿಮ್ಮ ಮಗನ ಲಗ್ನ ಬಂದು ಕನ್ಯಾ ಲಗ್ನ ಬರುತ್ತೆ, ರಾಶಿ ಬಂದು ಧನು ರಾಶಿ ಬರುತ್ತೆ. ಸೊ ಕನ್ಯಾ ಲಗ್ನಕ್ಕೆ 4ನೇ ಮನೇಲಿ ಚಂದ್ರ ಇರೋದ್ರಿಂದ ಖಂಡಿತ ಅದು ಮಗು ಬೇರೆ ಎಲ್ಲೋ ಹಾಸ್ಟೆಲಲ್ಲಿ ಇರಬೇಕು, ಇಲ್ಲ ತಾಯಿಯಿಂದ ದೂರ ಇರಬೇಕಾಗತ್ತೆ, ಅಥವಾ ತಾಯಿ ಜೊತೆ ಯಾವಾಗಲೂ ಇರೋಕ್ಕಾಗಲ್ಲ ಸಂಬಂಧದಲ್ಲಿ. ಇವಾಗ ತಾಯಿ ಎಲ್ಲೋ ಇರೋದು, ಮಕ್ಕಳೆಲ್ಲೋ ಇರೋದು, ಈ ರೀತಿ ಆಗ್ತಾ ಇರುತ್ತೆ ನೋಡಿ. ತುಂಬ ಚಿಕ್ಕ ವಯಸ್ಸಿಗೆ ತಾಯಿನ ಕಳ್ಕೊಂಡಿರೋಂಥ ಛಾಯೆ ಕಾಣಿಸ್ತಾ ಇದೆ, ಅದನ್ನ ಹೇಳ್ಬೋದು. ಮತ್ತೆ ನಿಮ್ಮ ಇವಾಗ ನಡೀತಾ ಇರೋ ದಶ ಬಂದು ಸೂರ್ಯ ದಶ ನಡೀತಿದೆ. ಸೂರ್ಯ ದಶೆ 2023 2029 ಅವ್ರಿಗೆ ಟೈಮ್ ನಡೀತಾ ಇದೆ. ಮತ್ತೆ ಅವರ ಒಂದು ಜಾತಕದಲ್ಲಿ ಬುಧ ಮತ್ತೆ ಗುರು ಕೆಟ್ಟಿದ್ದಾರೆ. ಬುಧ ಮತ್ತೆ ಗುರು ಅವ್ರಿಗೆ ವ್ಯಯಸ್ಥಾನಕ್ಕೆ ಬಂದಿದ್ದಾರೆ. ಹಾಗಾಗಿ ಅವ್ರಿಗೆ ಯಾವತ್ತಾದ್ರೂ ಒಂದು ದಿನ ಅವರ ಬಿಸ್ನೆಸ್ ಅಲ್ಲಿ ತುಂಬಾ ಕೇರ್ಫುಲ್ ಆಗಿರ್ಬೇಕಾಗುತ್ತೆ. ಮತ್ತೆ ಕುಜಾನು ಅಷ್ಟೇ. ಕುಜಾನು ಅವ್ರಿಗೆ 6ನೇ ಮನೇಲಿ ಇರೋದ್ರಿಂದ ಎಲ್ಲೋ ಒಂದ್ ಕಡೆ ಕುಟುಂಬದಲ್ಲಿ ಜಗಳ ಆಗಿರ್ಬೋದು, ಪ್ರಾಪರ್ಟಿ ವಿಷಯದಲ್ಲಿ ತುಂಬಾ ಕೇರ್ಫುಲ್ ಆಗಿರ್ಬೇಕಾಗುತ್ತೆ. ಪ್ರಾಪರ್ಟಿ ವಿಷಯ ಅಂತ ಬಂದಾಗ ಏನೇ ಆಗ್ಲಿ ಅವ್ರಿಗೆ ಪಿತ್ರಾರ್ಜಿತ ಆಸ್ತಿಯಲ್ಲೂ ಸ್ವಲ್ಪ ಮೋಸ ಆಗ್ಬೋದು, ಅದೇ ರೀತಿ ಅವ್ರು ತಗೊಳ್ಳೋಂಥ ಪ್ರಾಪರ್ಟಿಯಲ್ಲೂ ಮೋಸ ಆಗ್ಬೋದು, ಅದನ್ನ ಹೇಳುತ್ತೆ.
ಮತ್ತೆ ನೋಡಿ ಸಪ್ತಮಾಧಿಪತಿ ಗುರು ಬಂದು ಅವರಿಗೆ ವ್ಯಯಸ್ಥಾನಕ್ಕೆ ಬಂದಿರೋದ್ರಿಂದ ಮ್ಯಾರೇಜ್ ಲೈಫ್ ಕೂಡ ಅವ್ರಿಗೆ ಡಿಸ್ಟರ್ಬ್ ಆಗುವಂಥ ಚಾನ್ಸಸ್ಸು ಅತಿ ಹೆಚ್ಚಿರುತ್ತೆ. ಸೊ ಅದನ್ನು ಅವರು ನೀವು ಅದಕ್ಕೆ ಪರಿಹಾರ ಮಾಡ್ಕೊಳ್ಬೇಕಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಂಥ ಕ್ರಿಸ್ಟಲ್ಲು ಬ್ರೇಸ್ಲೆಟ್ನ ಯೂಸ್ ಮಾಡಬೇಕಾಗುತ್ತೆ. ಮತ್ತು ಅವ್ರಿಗೆ ಒಂದು ವೆಹಿಕಲ್ ತಗೊಳ್ಳೋದು, ಗಾಡಿ ತಗೊಳ್ಳೋದು, ಕಾರ್ ತಗೊಳ್ಳೋದು ಇದೆಲ್ಲ ಸ್ವಲ್ಪ ಕ್ರೇಜ್ ಜಾಸ್ತಿ ಇರುತ್ತೆ, ಅದನ್ನು ಹೇಳುತ್ತೆ ಅವ್ರ ಜಾತಕದಲ್ಲಿ. ಮತ್ತು ಫ್ರೆಂಡ್ಸಿಂದ ತುಂಬ ಹುಷಾರಾಗಿರ್ಬೇಕಾಗುತ್ತೆ. ಇವರು ಬೇಗ ಏನಾಗುತ್ತೆ ಅಂದರೆ ಸೈಲೆಂಟ್ ಆಗ್ತಾರೆ. ಸೈಲೆಂಟ್ ಅಂತಂದರೆ ಮುಂದೆ ಒಂದು ದಿನ ಸಾಂಸಾರಿಕ ಜೀವನದಲ್ಲೂ ಸಾಕು ಅನ್ನೋ ಥರ ಇವ್ರ ಲೈಫಲ್ಲಿ ನಡೆಯುತ್ತೆ. ಸರ್ 2023 ತಾಯಿ ಕಳ್ಕೊಂಡಿದೆ, ಯಾವಾಗ ಕಳೆದಿದ್ದು? ಹಲೋ ಮಂಜುನಾಥ್ ಅವರೇ, ಯಾವಾಗ ಅವ್ರ ತಾಯಿ ಕಳ್ಕೊಂಡ್ರಿ ಅಂತ ಕೇಳಿದ್ರು? 2024 ಫೆಬ್ರವರಿ 28ನೇ ತಾರೀಕು. ಹೌದು ಮೇಡಮ್ ಅವ್ರು ಅವಾಗಲೇ ಹೇಳಿದ್ರು 2023 ಕಳ್ಕೊಂಡ್ರೆ 12 ತಿಂಗಳು ಆದಮೇಲೆ. ಯಾಕಂದರೆ ಮೇಡಮ್ ಸೂರ್ಯ ದಶೆಯಲ್ಲೇ ನಡೀತಾ ಇದೆ ಸರ್. ಸೂರ್ಯ ದಶೆ ನಡೀತಾ ಇರೋದಕ್ಕೂ ಕೂಡ ಕಳ್ಕೊಂಡ್ರು ಮೇಡಮ್. ಇವ್ರ ಲಗ್ನದಲ್ಲಿ ಶನಿ ದಶಮದಲ್ಲಿದ್ದು ಲಗ್ನ ನೋಡ್ತಾನೆ, ಅದು ಡೇಂಜರಾ? ಹೌದು. ಏನು ಹೆಂಗೆ ಅದು ಶನಿ ದೃಷ್ಟಿ ಲಗ್ನ ಮೇಲೆ ಬೀಳ್ತಾ ಇದ್ದೆ? ಹೌದು, ಲಗ್ನದ ಮೇಲೆ ಬೀಳೋದ್ರಿಂದ ಇವ್ರಿಗೆ ಏನೇ ಕೆಲಸ ಕಾರ್ಯ ಮಾಡಿದ್ರು ಸ್ವಲ್ಪ ಸ್ಲೋ ಮೂಮೆಂಟ್. ಆಮೇಲೆ ಇಲ್ಲಿ ಏನಾಗುತ್ತೆ ಅಂದರೆ 6ನೇವನಾಗಿ ಭಾಳ ವಿಶೇಷ 6ನೇನಾಗಿ ಲಗ್ನಕ್ಕೆ ಬೀಳೋದ್ರಿಂದ ತುಂಬ ಅಪಾಯ ಇದೆ ಅಂತ ಹೇಳುತ್ತೆ ಸರ್. ಈ ಸೂರ್ಯದಶೆ ಮುಗಿಯೋವರೆಗೂ ಟೈಮ್ ಹೇಗಿರುತ್ತೆ ಮೇಡಮ್? ಹಂಗಾರೆ ಸೂರ್ಯದಶೆ ಮುಗಿಯೋವರೆಗೂ ಸೂರ್ಯದಶೆ ಮುಗಿಯೋವರೆಗೂ ಇವರ ಒಂದು ಕುಟುಂಬದಲ್ಲಿ ಇವ್ರಿಗೂ ಅಷ್ಟೇ ಯಾವತ್ತಾದರೂ ಒಂದಿನ ಕೋರ್ಟು ಕೇಸು ಕಂಪ್ಲೇಂಟು ಮತ್ತು ಸರ್ಕಾರದಿಂದ ತುಂಬ ತೊಂದರೆಗಳಾಗೋದು, ಯಾವುದೇ ಒಂದು ಸರ್ಕಾರದ ಕೆಲಸ ಒನ್ ಟೈಮ್ಗೆ ಆಗದಿರ ಇರೋದು, ಮತ್ತು ಯಾವತ್ತಾದರೂ ಒಂದಿನ ತಂದೆ ಮಕ್ಳಿಗೂ ಇವ್ರಿಗೆ ಜಗಳ ಆಗುವಂಥ ಚಾನ್ಸಸ್ ಇರುತ್ತೆ. ಈ ಥರ ಏನಾರು ಇದೆ ಸರ್? ಆ ಥರ ಮುನ್ಸೂಚನೆಗಳು ಇದಾವ ಮಂಜುನಾಥ್? ಆ ಥರ ಮುನ್ಸೂಚನೆಗಳು ಯಾವಾಗ ಕಾಣ್ತಾವ? ಅಂತದೇನು ಕಾಣ್ತಾ ಇಲ್ಲ ಗುರುಗಳೇ ನನ್ನ ಮಗನಿಂದ. ನಿಮ್ಮ ಮಗನಿಂದ ಯಾವ್ದಾರು ಕೇಸ್ ಹಾಕಿದ್ರಾ? ಏನಾದ್ರು ತೊಂದರೆಗಳು ಆಗೋ ಥರ ಇದಾವ? ಇಲ್ಲ, ಅಂತದ್ದು ಯಾವುದು ಇಲ್ಲ. ಪ್ರಾಪರ್ಟಿ ಆಗೋವೆಲ್ಲ ಇದಾವ? ಪ್ರಾಪರ್ಟಿ ಏನಿಲ್ಲ ಗುರುಗಳೇ ನಮಗೆ. ಜೀರೋ ಬ್ಯಾಲೆನ್ಸಾ? ಜೀರೋ ಬ್ಯಾಲೆನ್ಸ್ ಗುರುಗಳೇ. ಪೂಜಾ ಕೆಟ್ಟಿರೋದ್ರಿಂದ ಜೀರೋ ಆಗ್ತೈತೆ. ಆದರೆ ಇರೋದು ಒಂಚೂರು ಸಂಪಾದನೆ ಮಾಡಿದ್ರು ಕೂಡ ಕೇಸ್ ಆಗುತ್ತೆ ಅಂತ ಹೇಳ್ತಾರೆ ಮೇಡಮ್ ಅವರು. ಏನು ಹೇಳಿ? ಹಾಗಾಗಿ ತುಂಬ ಜಾಗೃತ ಆಗಿರಿ. ಇದಕ್ಕೆ ಸರ್ ಇದಕ್ಕೇನು ಪರಿಹಾರ ಮಾಡೋದು ಮೇಡಮ್? ಇವಾಗ 12ನೇ ಮನೆ ದಶೆ ನಡೀತೈತೆ. 12ನೇ ಮನೆ ಮರಣವನ್ನು ಕೊಡುತ್ತೆ. 12ನೇ ಮನೆ ಮರಣವನ್ನು ಕೊಡೋಕ್ಕೂ ಕೂಡ ಇವ್ರ ತಾಯಿನ ಇಲ್ಲೇನಾಗುತ್ತೆ, ಸಪ್ತಮಾಧಿಪತಿ ಸುಖಸ್ಥಾನಾಧಿಪತಿ ವ್ಯಯಸ್ಥಾನಕ್ಕೆ ಹೋಗ್ಬಿಟ್ಟ. ಶನಿ ಗುರುಗ್ರಹ ವ್ಯಯಸ್ಥಾನಕ್ಕೆ ಹೋದ. ಇದರಿಂದ ತಾಯಿಯನ್ನು ಕೂಡ ಕಳ್ಕೊಂಡಿದ್ದಾನೆ. ಇದಕ್ಕೆ ಇನ್ನು ಮುಂದೆ ಸಪ್ತಮಾಧಿಪತಿ ವೈಫ್ ಕೂಡ ನಾಳೆ ತೊಂದರೆಗಳನ್ನು ಅನುಭವಿಸ್ಬೇಕಾಗತ್ತೆ. ಎಜುಕೇಶನ್ ಏನು ಮಾಡ್ತಿದ್ದಾರೆ ಸರ್? ಮೀಡಿಯಮ್ ಆಗಿದ್ದಾನೆ, ಹೇಗಿದ್ದಾನೆ ಎಜುಕೇಶನ್? ಏನು ಮಾಡ್ತಿದ್ದಾರೆ? M.Pharm ಮಾಡ್ತಿದ್ದಾರೆ ಮೇಡಮ್. ಓಕೆ. ಏನು ಆಸೆ ನೋಡಿ, ಇಲ್ಲೂ ಕೂಡ ರಾಹು ಗ್ರಹನೂ ಕೂಡ ಕೆಟ್ಟಿದ್ದಾನೆ. ಇವ್ರಿಗೆ ಪರಿಹಾರವನ್ನು ಏನು ಕೊಡ್ಬೋದು? ಇವ್ರಿಗೆ ರಾಹು ಗ್ರಹ ಕೆಟ್ಟಿದೆ. ನಾನು ಹೇಳಿದ್ನಲ್ಲ, ಇವ್ರಿಗೆ ಮುಂದೊಂದು ದಿನ ಸಂಸಾರ ಜೀವನನೇ ಬೇಡ ಅನ್ನೋ ಅಷ್ಟು ವೈರಾಗ್ಯ ಉಂಟಾಗತ್ತೆ ಅಂತ ಹೇಳುತ್ತೆ ಇವ್ರ ಜಾತಕದಲ್ಲಿ. ಸೊ ಹಾಗಾಗಿ ಇವ್ರಿಗೆ ತುಂಬಾ ಕೆಟ್ಟಿರೋಂಥ ಗ್ರಹ ಮತ್ತೆ ಬುಧ ಮತ್ತೆ ಗುರು ಮತ್ತೆ ಶನಿ, ಈ ಕುಜನು ಕೆಟ್ಟಿದ್ದಾನೆ ಇವ್ರ ಲೈಫಲ್ಲಿ. ಕುಜನು ಇವ್ರಿಗೆ ಪಾಸಿಟಿವ್ ಇಲ್ಲ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ಸ್ಟೋನ್ ಅನ್ನ ಇವರು ಮನೇಲಿ ಇಟ್ಕೊಳ್ಬೇಕಾಗತ್ತೆ. ಮತ್ತೆ ಇವರು ಏನಾಗುತ್ತೆ, ಮುಂದಕ್ಕೆ ಹೋಗ್ತಾ ಹೋಗ್ತಾ ಇವಾಗೇನೆ ಅವ್ರಿಗೆ ಸ್ವಲ್ಪ ಡಿಪ್ರೆಷನ್ಗೆ ಹೋಗಿರ್ತಾರೆ ಅಂತ ಹೇಳುತ್ತೆ. ಯಾಕಂದ್ರೆ ಇವಾಗ ನಡೀತಾ ಇರೋ ಟೈಮ್ ಕೂಡ ಹಾಗೆ ಇದೆ. ಅವರ ಮನಸ್ಥಿತಿ ಸ್ವಲ್ಪ ಕೆಡುತ್ತೆ. ಅದಕ್ಕಾಗಿ ಒಂದು ಸ್ಟೋನ್ ಕೊಡ್ತೀವಿ, ಅದನ್ನ ಇವ್ರು ಯೂಸ್ ಮಾಡ್ಬೇಕಾಗುತ್ತೆ. ಮಂಜಿನ ಒಂದು ಸ್ಟೋನ್ ಕೊಡೋದನ್ನ ಯೂಸ್ ಮಾಡಿ ನೀಟಾಗಿ ಜಾತಕವನ್ನು ತಗೊಬಂದು ವಾಸ್ತು ಪ್ರಕಾರ ಮನೆಯಲ್ಲಿ ನಿಮ್ಮ ಮಗನಿಗೆ ಬಣ್ಣ ಕಲರ್ಸ್ ಎಜುಕೇಷನ್ ಒಂದು ಕೊಡ್ತಾ ಇದೆ. ಗುರು ಮತ್ತು ಶುಕ್ರ ಇದ್ದಾನೆ. ಆದರೆ ಕರ್ತವ್ಯನೂ ಕೂಡ, ಕರ್ತವ್ಯಾಧಿಪತಿ ಕೂಡ 10ನೇ ಮನೆ ಭಾವದಾಧಿಪತಿನೂ ಕೂಡ ಶನಿಗೆ ಕುಜ ಬುಧ ಗ್ರಹ ಕೆಟ್ಟಾನೆ. ಓದ್ಬಿಟ್ಟು ಕೆಲಸ ಮಾಡೋದ್ರಲ್ಲಿ ಇರ್ತಾರೆ ಅಂತ ಹಂಗೇನಾರು ಆಗ್ಬೋದಾ? ಹೌದು. ಹೇಳಿ, ಅದನ್ನ ಹೇಗೆ ಹೇಳ್ತೀರಾ? ಅಂದ್ರೆ ಶನಿ ದೃಷ್ಟಿ ಲಗ್ನಕ್ಕೆ ಬೀಳೋದ್ರಿಂದ ಸುಮ್ಮನೆ ಅವ್ರಿಗೆ ಇಂಟ್ರೆಸ್ಟ್ ಇರಲ್ಲ. ಯಾವುದೇ ಕೆಲಸ ಕಾರ್ಯದಲ್ಲೂ ಅವ್ರಿಗೆ ಇಂಟ್ರೆಸ್ಟ್ ಇರೋದಿಲ್ಲ. ಏನೇ ಮಾಡಿದ್ರು ಸಾಕು, ಇಷ್ಟೇ ಸಾಕು ಅನ್ನೋ ತರ, ಅಂದ್ರೆ ಚಿಯರ್ ಅಪ್ ಇರಲ್ಲ ಅವ್ರ ಹತ್ರ. ಕೇಳಿಸ್ತಾ ಇದೆಯಾ ಸರ್ ಮಂಜುನಾಥ್ ಅವರೇ? ಕೇಳಿಸ್ತಾ ಇದೆ ಗುರುಗಳೇ. ಇದು ಕೆಲವು ಕೂಡ ಖಂಡಿತ ಕೂಡ ಮಲಗೋ ದಿಕ್ಕು, ಬೆಡ್ಶೀಟು, ವಾಸ್ತು ಎಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಜಾಗದಲ್ಲಿ ವಿದ್ಯೆ ಒಂದು ಇದ್ಬಿಟ್ರೆ ಯಾರು ಕೂಡ ಬದುಕಕ್ಕಾಗಲ್ಲ. ಏನೇಳೆ ಇವರು ಒಂದು ವಾಸ್ತು ಸ್ಟೋನ್ ಅನ್ನ ಮನೇಲಿ ಇಟ್ಕೊಂಡ್ರೆ, ವಾಸ್ತು ಕಿಟ್ ಅನ್ನ ಅವ್ರ ಮನೇಲಿ ಇಟ್ಕೊಂಡ್ರೆ ಖಂಡಿತ. ಯಾಕಂದ್ರೆ ಗ್ರಹಗಳು ತುಂಬಾ ಕೆಟ್ಟಿರೋದ್ರಿಂದ ವಾಸ್ತು ಕಿಟ್ ಅನ್ನು ನೀವು ಆನ್ಲೈನಲ್ಲಿ ಆರ್ಡರ್ ಮಾಡಿ ಸರ್. ಗುರುಗಳೇ, ನಿಮ್ಮ ಇದರಲ್ಲಿ ಆರ್ಯ ನಂಬರ್ ಬರುತ್ತೆ, ಆ ನಂಬರ್ ಕಾಂಟ್ಯಾಕ್ಟ್ ಮಾಡೋದಾ? ಮಾಡಿ ಮೀತಾ ಕ್ರಿಸ್ಟಲ್ ನ್ಯೂಮರಾಜಿ ನಂಬರ್ಗೆ ಮಾಡಿ. ದಯವಿಟ್ಟು ನಮ್ಗಾರು ಮಾಡಿ, ಅವ್ರಿಗಾರು ಮಾಡಿ. ವಾಸ್ತು ಕಿಟ್ಟನ್ನ ನೀವು ಅವಾಯ್ಡ್ ಮಾಡಿ. ಹೇಳಿ, ನಾವು ಲೈವಲ್ಲಿ ಫೋನ್ ಮಾಡಿದ್ದು ವಾಸ್ತು ಕಿಟ್ ಬೇಕು ಅಂತೇಳಿ. ಇವತ್ತು ಬೇಕಾದ್ರೆ ಫೋನ್ ಮಾಡ್ಬೋದು, ನೀವು ಕರೆ ಸಿಗುತ್ತೆ. ವಿತಿನ್ ಒಂದು 3 ಡೇಸಲ್ಲಿ ನಿಮ್ಮ ಕೊರಿಯರಲ್ಲಿ ಬರುತ್ತೆ. ಏನೇಳಿ?